ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸೇವಂತಿಗೆ ಗಿಡವನ್ನು ಯಾವಾಗ ನೆಡುವುದು, ಸರಿಯಾದ ಟೈಮ್ ಯಾವಾಗ ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಈಗ ಇವತ್ತು ಡೇಟ್ ಜೂನ್ 1. ಈಗಲೇ ನೆಡ್ಬೋದಾ ಅಂತ ಕೇಳಿದರೆ, ಈಗ ಬಿಸಿಲಿರುವ ಕಾರಣ ಈಗ ನೆಡುವುದು ಅಷ್ಟು ಸೂಕ್ತವಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ, ಮಂಗಳೂರು, ಪುತ್ತೂರು ಈ ಸೈಡಿನಲ್ಲಿ ಈಗ ಬಿಸಿಲು ಸಿಕ್ಕಾಬಟ್ಟೆ ಖಾರವಾಗಿದೆ. ಹಾಗೆ ಇನ್ನೊಂದು 10-15 ದಿವಸ ಕಳೆದ ಮೇಲೆ ಗಿಡವನ್ನು ನೆಡಬಹುದು. ಹಾಗೆ ಈಗ ಇದೆಲ್ಲ ಹಳೆಯ ಗಿಡ. ಈ ಗಿಡದಲ್ಲೆಲ್ಲ ಕೆಲವೊಂದು ಗಿಡದಲ್ಲಿ ಅಂತ ಹೇಳಿದರೆ, ನಾನು ಕಳೆದ ವರ್ಷ ಅಕ್ಟೋಬರ್ ನವಂಬರಲ್ಲಿ ನೆಟ್ಟ ಗಿಡಗಳು ಇವುಗಳಲ್ಲಿ ಈಗ ಮೊಗ್ಗು ಬರಲಿಕ್ಕೆ ಶುರುವಾಗಿದೆ. ಈ ರೀತಿಯ ಮೊಗ್ಗುಗಳು ಇವು ಇನ್ನು ಅರಳಿ ಬರ್ತದಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಇನ್ನು ಇದು ಸ್ವಲ್ಪ ದೊಡ್ಡದಾಗ್ತದೆ ಅಷ್ಟೇ. ಎಷ್ಟು ದೊಡ್ಡದು ಅಂತ ಹೇಳಿದರೆ, ಸಾಧಾರಣ ಇಷ್ಟು ದೊಡ್ಡದಾಗುವಾಗ ಇದಿನ್ನು ಕರಟಿ ಹೋಗ್ತದೆ. ಬಿಸಿಲು ಮತ್ತು ಮಳೆ ಬಂದಾಗ ಅದು ಕೊಳೆತೇ ಹೋಗ್ತದೆ. ಭಾರಿ ಅಪರೂಪಕ್ಕೆ ಗಿಡದಲ್ಲಿ ಹೂ ಅರಳಿ ಬರಲಿಕ್ಕೂ ಸಾಕು. ಕೆಲವು ಸ್ಥಳದಲ್ಲಿ ಅಥವಾ ಕೆಲವು ಈಗ ನಾವು ಮಳೆ ಬರುತ್ತಿದ್ದರೆ ಮಳೆ ಬಾರದ ಜಾಗದಲ್ಲಿ ಇಟ್ಟರೆ ಎಲ್ಲ ಎಲ್ಲಿಯಾದರೂ ಹೂ ಬರಲಿಕ್ಕೂ ಸಾಕು. ಆದರೆ ಹೆಚ್ಚಿನ ಪಾಲು ಹೂ ಬರುವುದು ಕಡಿಮೆ. ಆಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ಈಗ ಹೂ ಮುಗುಟು ಉಂಟಲ್ಲ, ಅದನ್ನು ನಾವು ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗೆದು ಅಲ್ಲಿಂದ ಹೊಸ ಬುಡವನ್ನು ಮಾಡ್ಬೋದು. ಈಗ ಇದೆಲ್ಲ ನಮಗೆ ಹೊಸ ಗಿಡ ಮಾಡಲಿಕ್ಕಿರುವ ಗಿಡಗಳಿವಲ್ಲ, ಇದರಲ್ಲಿ ಬರುವ ಹೊಸ ಚಿಗುರುಗಳಲ್ಲ. ಇದನ್ನು ನಾನು ನೆಡುವುದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗೆ ಈಗ ಬಿಸಿಲಲ್ಲ, ಈ ಬಿಸಿಲಿಗೆ ಸ್ವಲ್ಪ 1-2-3 ಮಳೆ ಬಂದ ಕೂಡಲೇ ನಾವು ನೆಡಲಿಕ್ಕೆ ಹೋಗಬಾರ್ದು. ಹೋದರೆ ಏನಾಗ್ತದೆ ಅಂತ ಹೇಳಿದರೆ, ಗಿಡವೂ ಹಾಳಾಗ್ತದೆ, ನೆಟ್ಟ ಗಿಡಗಳು ಕೊಳ್ತು ಇಲ್ಲದಿದ್ದರೆ ಈಗ ಬಿಸಿಲಿನ ಖಾರಕ್ಕೆ ಸತ್ತೇ ಹೋಗ್ತದೆ. ನಾವು ಎಷ್ಟು ನೆರಳಿನಲ್ಲಿ ಇಟ್ಟರೂ ಕೂಡ ಅದು ಸತ್ತು ಹೋಗುವ ಚಾನ್ಸು ಜಾಸ್ತಿ ಇರ್ತದೆ. ಈಗ ಇದರಲ್ಲೆಲ್ಲ ಮೊಗ್ಗುಗಳುಂಟು, ಆದರೆ ಅದು ತುಂಬ ದೊಡ್ಡದಾಗುವುದಿಲ್ಲ. ಇಷ್ಟು ಸ್ವಲ್ಪ ದೊಡ್ಡದಾಗಿ ಅಲ್ಲಿಗೆ ಅದು ಕರಟಿ ಹೋಗ್ತದೆ. ಈಗ ಗಿಡದ ಎಲೆಗಳೆಲ್ಲ ಹೀಗೆ ಕರಟಿ ಹೋದಾಗೆ ಹೋಗ್ತದೆ. ಆದ ಕಾರಣ ನಾವು ಅದನ್ನು ಕಟ್ ಮಾಡಿ ಹೊಸ ಗಿಡಗಳನ್ನು ಮಾಡುವುದೇ ಉತ್ತಮ. ಮುಂದಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ. ಹಾಗೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.